ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅಮೇರಿಕನ್ ಎದುರಿಸ್ತಾ ಇದ್ದಾರೆ. ಅವರು ಪ್ರತಿ ವರ್ಷ $3 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇದು ಗೊತ್ತದ ನಿಮ್ಗೆ? ಬರೀ ಕನಿಷ್ಠ ಕೆಟ್ಟವ್ರು ಅವರು ಹೇಳ್ತಾರೆ, ನೀವು ಹೇಳ್ತೀರಿ, ಸಮಾಜಗಳು ಅದನ್ನೇ ಹೇಳ್ತೀರಿ. ಯಾರಾದರೂ ಅಧಿಕಾರ ಮಾಡಿರಿ, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಕಂತು ಮನೆ ಕೊಡುವಂಥ ವ್ಯವಸ್ಥೆ ಬರಬೇಕಾಗಿದೆ. ಅದು ಬರಬೇಕಾಗಿತ್ತು ಅಂದರೆ ನಿಮ್ಮ ಚಿಂತನೆ ಬದಲು ಮಾಡಿಕೊಂಡು ನೀವು ಪ್ರಾಯೋಗಿಕ ಇಳಿಬೇಕಾಗಿದೆ. ಇದು ನಾವು ಹೇಳೋದು ಕೇವಲ ಇಲ್ಲಿದ್ದವ್ರಿಗೆ ಅಷ್ಟೇ ಅಲ್ಲ, ಈ ವಿಚಾರಧಾರೆ ಎಲ್ಲರಿಗೂ. ಇಲ್ಲಿ ಮೂರು ಯಾರಂದ್ರೆ ರೈತಗೆ ಮಾರ್ಗದರ್ಶಿಸಬೇಕಾಗ್ಯದ. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ, ಹೈಯರ್ ಸೆಕ್ಷನ್ ಫ್ರೀ ಸಿಗಬೇಕಾಗ್ಯದ. ಎಲ್ಲರಿಗೂ ಆರೋಗ್ಯ ಸಿಗಬೇಕಾಗಿದೆ. ಇದನ್ನು ಮಾಡಂತ ಹೇಳಿ ನಿಮ್ಮ ಸರ್ಕಾರಗಳಿಗೆ, ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಮಾಡಿದ್ರು, ಅದು ಗ್ಯಾರಂಟಿ ಮಾಡಿದರು, ಮತ್ತೇನು ಮಾಡಿದರು, ಓಟ್ಗೆ ಮುಸಲ್ಮಾನರು ಪ್ಲೀಸ್ ಮಾಡಿದ್ರು, ಅಲ್ಲಗಳಿದ್ರು. ಆ ಮಾತು ಬೇರೆ. ಅಲ್ಲಿ ನೀವು ಅಲ್ಲಗಳಿದ್ರು ಅಂತ ತಕರಾರಿಲ್ಲ. ಎಲ್ಲಿ ಸಂಘಟನೆ ಆಗ್ಯದ ನಿಮ್ಮದು? OBC ಎಲ್ಲಿ ಇದಾಗ್ಯದ? ಅಹಿಂದ ಮಾಡಿದರು, ಅದು ಕೆಲವೊಂದು ಮಂದಿ ಲಾಭ ಮಾಡ್ಕೊಳ್ತಾ ಇದ್ದಾರೆ, ದುಡ್ಡಿದ್ದಂಥ ಜನ. ನಿಜವಾಗಿಯೂ ಅಹಿಂದಗಳಿಗೆಲ್ಲ ಲಾಭ ಆಗ್ಯದನ? ಇದು ನಿಜವಾಗಿಯೂ ಎಲ್ಲರೂ ಎದ್ದು ನಿಂತಿದ್ದಾರೆ, ಎಲ್ಲರೂ ಶಿಕ್ಷಣ ಸಿಕ್ಕದನ. 72,000 ಈ ಹಿಂದಿಗೆ ಶಿಕ್ಷಕರು ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಅವರು ಅಳವಡಿಸುವಂಥದ್ದು. ಮತ್ತು ಎಲ್ಲರಿಗೂ ಪ್ರತಿ ಹಳ್ಳಿಗೂ ಮಿನಿಮಮ್ SSLCವರೆಗೆ, ಹೋಬಳಿಗೆ ಒಂದು PUC ವರೆಗೆ ಕಾಲೇಜ್ ಆಗಬೇಕಾಗಿದೆ. ಸರ್ಕಾರದ ಒಳ್ಳೆಯ ಏನು ಗುಣಾತ್ಮಕವಾದಂಥದ್ದು ಇವೆಲ್ಲ ಆಗಬೇಕಾಗಿತ್ತಪ್ಪ ಅಂತಂದ್ರೆ, ಇವತ್ತು ಏನಾದರೂ RSS ಇದೆಲ್ಲ ಮಾಡಿದ್ರೆ ಅಲ್ಲಿಗೆ ಹೊಂಟಿದಂತಲ್ಲ, ಅದು ಸಂಘಟನೆ ಮಾಡ್ಕೊಂಡಿದ್ದವು. ಅದು ನಾವು ಮೆಚ್ಚಬೇಕು. ಯಾರಾದರೂ ವಿರೋಧಕ್ಕಾಗಿ ವಿರೋಧ ಮಾಡೋಣ, ಆ ಪ್ರಶ್ನೆ ಬೇರೆ. ಸಿದ್ಧಾಂತ ಬಂದಾಗ ವಿರೋಧ ಮಾಡೋಣ. ಆದರೆ RSS ದುಡಿಮೆ ಹೋಗಿ ಮುಟ್ಟುವಂಥದ್ದು, ಪ್ರತಿಯೊಬ್ಬರು ಮುಟ್ಟುವಂಥ ಹಳ್ಳಿಗೆ ಹೋಗುವಂಥ ನಿಮ್ಮಲ್ಲಿ ಎಲ್ಲಿದ್ರೆ? ಅದಕ್ಕೆ ಗಾಂಧೀಜಿಯವ್ರಲ್ಲಿ ಒಬ್ಬರನ್ನ ಬಿಟ್ಟರೆ, ಅದರ ನಂತರ ಸೇವಾದಳ ಮಾಡಿದರು. ಸೇವಾದಳ ಉಳಿಸ್ಕೊಂಡ್ರೆ ನೀವು ಕಾಂಗ್ರೆಸ್ಸಿಗರು, ನೀವು ಉಳಿಸ್ಕೊಂಡ್ರೆ ಸಮಾಜವಾದಿಗಳು. ಸೇವಾದಳ ಒಂದು ಪ್ರಾಮಾಣಿಕ ಮಾಡಿದಂಥ ಕೆಲಸ ಎಲ್ಲರೂ ಜಾತ್ಯತೀತವಾಗಿಲ್ಲ, ಎಲ್ಲರೂ ಕೂಡ್ಕೊಂಡು ದೇಶ ಕಟ್ಟುವಲ್ಲಿ ಮತ್ತು ಅದರ ಅದೇ ಕಾಲಕ್ಕೆ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಮಾಡುವಂಥ ಒಂದು ವೈಚಾರಿಕ ಬೆಳೆಸುವಂಥ ಸಾಮಾಜಿಕ ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡಿದ್ದು. ಇವತ್ತು ಎಲ್ಲೋ ಮೂಲೆ ಕೂಡ್ತೀರಿ ಹುಬ್ಳಿಯಾಗ ನಿರಂಕುಶ ಪ್ರಭುತ್ವವಾದಿ ಐತಿ ಆಗೈತಿ ಹೇಳೋದಷ್ಟೇ ರೀ. ಬೆಳೆಸೋದಕ್ಕೆ ಏನೈತಿ ಪರಿಹಾರ? ಈಗ ಅವ್ರು SIR ತಂದಾರೆ. ಇವತ್ತು ಅದನ್ನು ವಿರೋಧ ಮಾಡೋದಂತ ಅಷ್ಟೇ ಹೇಳ್ತೀರಿ. ಭೂಸುಧಾರಣಾ ಕಾಯ್ದೆ ಇರ್ಬೋದು, ಕನ್ನಡ ಶಾಲೆ ಕಲ್ಪಿಸ್ರಂತ ಹೇಳ್ತಾ ಇದ್ರೆ, ಒಳ ಮೀಸಲಾತಿ 1 ಕೋಟಿ ಇವೆಲ್ಲ ತೊಗೊಂಡು ಬೀಳೋಕ್ಕಿಂತಲೂ ನಮ್ಗೆ ಮೀಸಲಾತಿನೂ ಬೇಕಾಗಿಲ್ಲ. ರೈತರಿಗೆ ಮಾರ್ಕೆಟ್ ಮಾಡಿ ಕೊಟ್ಟರೆ ಅವು ಬೆಳೆದ ಬೆಳೆಗೆ ರೇಟ್ ಸಿಕ್ಕದ